ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಬರ್ತಾ ಇರತಕ್ಕಂಥ ಖಾಸಗಿ ಬಸ್ಗಳ ವಿರುದ್ಧ ಇವತ್ತು RTO ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ನಾವು ದೇವನಹಳ್ಳಿ ಟೋಲ್ ಬಳಿ ನೋಡ್ತಾ ಇರ್ಬೋದು. ಏನು ಸಾಕಷ್ಟು ಸಂಖ್ಯೆಯಲ್ಲಿ RTO ಅಧಿಕಾರಿಗಳು ಇವತ್ತು ರಸ್ತೆಗಿಳಿದಿದ್ದು ಎಲ್ಲ ಬಸ್ಗಳ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದಲೂ ಸಹ ಏನು ಸ್ಲೀಪರ್ ಕೋಚ್ಗಳ ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. 4 ಗಂಟೆಯಿಂದಲೇ ಏನು ಬಸ್ಗಳು ಬೆಂಗಳೂರಿಗೆ ಹೈದರಾಬಾದ್ ಕಡೆಯಿಂದ ಬರ್ತಾ ಇರ್ತಕ್ಕಂಥದ್ದು. ಏನು ಮೊನ್ನೆ ಅಷ್ಟೇ ಕರ್ನೂಲ ಬಳಿ ಏನೊಂದು ದುರಂತ ನಡೆದಿತ್ತು. ಈ ದುರಂತ ಬೆನ್ನಲ್ಲೇ ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಆ ಒಂದು ಬಸ್ಗಳ ಪರಿಶೀಲನೆಯನ್ನು ಮಾಡಿ ಏನೋ ಒಂದು ಟ್ಯಾಕ್ಸ್ ಕಟ್ಟದೇ ಇರ್ತದೆ ಸೇರಿದಂತೆ ಒಂದಷ್ಟು ಲೋಪದೋಷಗಳು ಇರ್ತಕ್ಕಂಥ ಬಸ್ಗಳನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಬರ್ತಾ ಇರ್ತಕ್ಕಂಥ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ BMTC ಬಸ್ಗಳಲ್ಲಿ ಪ್ರಯಾಣಿಕರನ್ನು ಬೆಂಗಳೂರಿಗೆ ಕಳಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳೇ ಖುದ್ದಾಗಿ ಏನೊಂದು ಪ್ರಯಾಣಿಕರ ಬಳಿ ಮಾಹಿತಿಯನ್ನು ಪಡೆದು ಅವರನ್ನು ಏನು ಬಸ್ಗಳ ಮೂಲಕ ಬೇರೆ ಬೇರೆ ಕಡೆಗೆ ಏನು ಪ್ರಯಾಣಿಕರು ಸಹ ತೊಂದರೆ ಆಗ್ಬೋದು. ಸ್ಲೀಪರ್ ಕೋಚ್ಗಳಿಗೆ ಬಂದಿರತಕ್ಕಂಥವ್ರು ಬೆಳ್ಳಂಬೆಳಗ್ಗೆ ಏನು ನಿದ್ದೆ ಮಂಪರಿನಲ್ಲಿದ್ದಂಥವ್ರಿಗೆಲ್ಲರೂ ಸಹ ರೀತಿ ಶಾಕ್ ಆಗಿದೆ. ಯಾಕಂದರೆ ಏನೊಂದು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಏನು ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿದ್ದರು. ಇವತ್ತು ಆ ಎಲ್ಲ ಬಸ್ಗಳನ್ನು ಸಹ ಇವತ್ತು ಏನೊಂದು ಸುಮಾರು ಏನು ಬೆಳಗ್ಗೆ 4 ಗಂಟೆಯಿಂದ ಶುರುವಾದ ಈ ಒಂದು ಕಾರ್ಯಾಚರಣೆಯಲ್ಲಿ ಏನೊಂದು 6 ಗಂಟೆ ಸುಮಾರಿಗೆ ಏನೋ ಒಂದು 18ಕ್ಕೂ ಅಧಿಕ ಬಸ್ಗಳನ್ನು ಈಗಾಗಲೇ ಸೀಸ್ ಮಾಡಿರ್ತಕ್ಕಂಥ ಬಸ್ಗಳಿರ್ತಕ್ಕಂಥ ಪ್ರಯಾಣಿಕರನ್ನು ಲಗೇಜ್ ಸಮೇತ ಬೇರೆ ಬೇರೆ ವಾಹನಗಳಲ್ಲಿ ಏನು ಬೆಂಗಳೂರಿನ ವಿವಿಧ ಕಡೆಗೆ ಕಳಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇನ್ನು ನಾವು ಈ ಭಾಗದಲ್ಲಿ ನೋಡಿದರೆ ಈಗಾಗಲೇ ಬೆಳಗ್ಗೆ ಅಧಿಕಾರಿಗಳು ಏನು ಕಾರ್ಯಾಚರಣೆಗೆ ಇಳಿತಾ ಇದ್ದಂತೆ ಸಹ ಏನೊಂದು ಒಂದಷ್ಟು ಬಸ್ಸುಗಳು ಏನು ಬೇರೆ ಬೇರೆ ಕಡೆಯಿಂದ ಹೋಗುವಂಥ ಕೆಲಸವನ್ನು ಮಾಡಿದರು. ಆದರೆ ಅವನ್ನು ಸಹ ಏನು ಕಾರ್ಯಾಚರಣೆ ನಡೆಸಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಒಂದು ಪರಿಶೀಲನೆಯನ್ನು ಮಾಡಿ ಅವನು ಸಹ ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇದೀಗ ನಮ್ಮ ಜೊತೆ ದೇವನಹಳ್ಳಿ ARTO ಅವರಿದ್ದಾರೆ. ಅವನು ಸಹ ಮಾತನಾಡ್ಸೋಣ. ಸರ್, ಬೆಳಗ್ಗೆಯಿಂದ ಕಾರ್ಯಾಚರಣೆ ಬರದಿಂದ ಸಾಕ್ತದೆ. ಎಷ್ಟು ಬಸ್ಗಳನ್ನು? ಸುಮಾರು 25-30 ಬಸ್ ಸೀಸ್ ಮಾಡಿದ್ದೀವಿ. ಯಾವ್ಯಾವ ಕರ್ನಾಟಕ ರಾಜ್ಯದ ಸೇರಬೇಕಾದ್ರೆ ತೆರಿಗೆ ಕಟ್ಟಿಲ್ಲ, ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಸರಿ ಇದೆ ಇಲ್ವೋ, ಸ್ಫೋಟಕ ವಸ್ತುಗಳನ್ನ ಏನಾದ್ರು ಕ್ಯಾರಿ ಮಾಡ್ತಾ ಇದ್ದಾರೋ, ಅಥವಾ ಪ್ರಯಾಣಿಕರು ತೊಂದರೆ ಆಗಿದೆಯೋ, ಅಥವಾ ಅವ್ರು ಎಂಥ ಎಮರ್ಜೆನ್ಸಿ ಟೈಮಲ್ಲಿ ಅಥವಾ ಅಪಘಾತ ಆದಂಥ ಟೈಮಲ್ಲಿ ಪ್ರಯಾಣಿಕರಿಗೆ ಈಸಿಯಾಗಿ ಜಂಪ್ ಆಗಲಿಕ್ಕೆ ಅವ್ರೇನಾರು ಹ್ಯಾಮರ್ ಇಟ್ಕೊಂಡಿದ್ದಾರೆ ಬಸ್ಸಲ್ಲಿ ಹೊರಗಡೆ ಹೋಗ್ಬೋದು, ಇಂಥವೆಲ್ಲ ಪರಿಶೀಲನೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ವಿಶೇಷ ತಂಡ ರಚಿಸಿಬಿಟ್ಟು ಇವತ್ತು ಏನು ಏರ್ಪೋರ್ಟ್ರಲ್ಲಿ ಹೈದರಾಬಾದ್ ಕಡೆಯಿಂದ ಬರ್ತಕ್ಕಂಥ ಬಸ್ಗಳನ್ನ ನಮ್ಮ ಓಂಕಾರೇಶ್ವರಿ ಮೇಡಮು ಮತ್ತು ಶೋಭಾ ಮೇಡಮು, ನಮ್ಮ ಗಾಯತ್ರಿ ದೇವಿ ಮೇಡಮ್ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ಆದೇಶದ ಮೇಲೆ ನಾವು ಈ ಒಂದು ನಮಗೆ ಬರತಕ್ಕಂಥ ತೆರಿಗೆನ ಕಟ್ಟಲಿಕ್ಕೋಸ್ಕರ, ವಸೂಲಿ ಮಾಡಲಿಕ್ಕೋಸ್ಕರ ಈ ಒಂದು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಪ್ರಯಾಣಿಕರು ಸರ್ ನಿದ್ದೆಯಲ್ಲಿದ್ದಾರೆ. ಅವರು ಸಹ ಒಂದಷ್ಟು ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಯಾವ ರೀತಿ ಪರ್ಯಾಯ ವ್ಯವಸ್ಥೆಗಳು ಮಾಡಿದ್ದೀರಾ ಸರ್ ಇವತ್ತು? ಇದು ಅನಿವಾರ್ಯತೆ ಆಗಿದೆ. ಯಾಕಂದ್ರೆ ನಾವು ಎಷ್ಟೋ ಸರಿ ಇನ್ಸ್ಟ್ರಕ್ಷನ್ಸ್ ಹೇಳಿದ್ದೀವಿ, ಯಾರು ಬಸ್ದವ್ರು ಕೇಳ್ತಾ ಇರಲಿಲ್ಲ. ಪ್ರಯಾಣಿಕರು ಸ್ವಲ್ಪ ತೊಂದರೆ ಆಗೋದ್ರೆ ನಾವು ಆಲ್ರೆಡಿ BMTC ಮತ್ತು KSRTC ಬಸ್ಗಳನ್ನ ವ್ಯವಸ್ಥೆ ಮಾಡಿ ನೋಡಿ. ಇದು BMTC ನಾವು ತರಿಸಿದ್ದೀವಿ. 4 ಗಂಟೆಯಿಂದ ಸ್ಟ್ಯಾಂಡ್ ಬೈ BMTC ಇದ್ದಾವೆ. ಎಲ್ಲೆಲ್ಲಿ ಪ್ರಯಾಣಿಕರು ಹೋಗ್ತಾ ಅಲ್ಲೆಲ್ಲ ಇಳಿಸ್ತಿದ್ದೀವಿ. ಕೆಲವು ಬಸ್ಗಳು ಮೈಸೂರಿಗೆ ಹೋಗ್ತಾ ಇದ್ದಾವೆ. ನಾವು ಮೈಸೂರಿಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ಪ್ರಯಾಣಕ್ಕೆ ತೊಂದರೆ ಆಗಿಲ್ಲ ಸರ್. ಈಗ ಬೆಳಗ್ಗೆಯಿಂದ ಸಾಕಷ್ಟು ಬಸ್ಗಳು ಬರ್ತಾಯಿದೆ. ಮತ್ತು ಜೊತೆಗೆ ಈಗ ಬರ್ತಾ ಇರ್ತಕ್ಕಂಥ ಬಸ್ಗಳಲ್ಲಿ ಏನೊಂದು ಸ್ಫೋಟಕ ವಸ್ತುಗಳು ಸೇರಿದಂತೆ ಈ ಥರ ಏನು ಗೂಡ್ಸ್ಗಳು ತೊಗೊಂಬರ್ತಾರೆ ಅಂಥವೇನು ಕಂಡು ಬಂದಿದೆ ಸರ್? ಪ್ರಯಾಣಿಕರಿಗೆ ಹೊರತುಪಡಿಸಿ ಯಾವುದಾದ್ರೂ ಗೂಡ್ಸ್ ಇದ್ದರೆ ಅವ್ರನ್ನ ನಾವು ಇಮಿಡಿಯೇಟ್ ಸೀಸ್ ಮಾಡಿ ಕೇಸ್ ಹಾಕ್ತಾಯಿದ್ದೀವಿ. ಮತ್ತು ಸ್ಫೋಟಕ ವಸ್ತುಗಳಿರಲಿ, ಮೋಟರ್ ಸೈಕಲ್ಗಳಿರಲಿ, ಅಥವಾ ಗ್ಯಾಸ್ ಸಿಲಿಂಡರ್ಗಳಿರಲಿ, ಅವು ಇದ್ರೂ ಸಹ ಪರಿಶೀಲನೆ ಮಾಡಿ ಅವ್ರಿಗೆ ವಿಶೇಷವಾದಂಥ ಆಕ್ಷನ್ ತೊಗೊತೀವಿ ಅವ್ರ ಮೇಲೆ. ಸರ್, ಈಗ ಬರ್ತಾ ಇರ್ತಕ್ಕಂಥ ಬಸ್ಗಳ ಸಂಖ್ಯೆ ಈಗ ಬೆಳಗ್ಗೆ ಸಹ ಸಾಕಷ್ಟು ಸಂಖ್ಯೆ ಬೇರೆ ಬೇರೆ ರೀತಿಯ ಪರ್ಯಾಯ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಜನ ಸಿಬ್ಬಂದಿಯನ್ನು ಹಾಕ್ಕೊಂಡಿದ್ದೀರಾ? ಎಲ್ಲೆಲ್ಲಿ ಕಾರ್ಯಾಚರಣೆ ನಡೀತಾ ಇದೆ? ಸುಮಾರು 70ರಿಂದ 100ವರೆಗೂ ನಾವು ಸಿಬ್ಬಂದಿ ಹಾಕ್ಕೊಂಡಿದ್ದೀವಿ. ರಾಜ್ಯದ ವಿವಿಧ ಕಡೆಯಿಂದ, ಮೈಸೂರಿಂದ ಇರ್ಬೋದು, ಬೆಂಗಳೂರು ಬೇರೆ ಬೇರೆ ಕಚೇರಿಯಿಂದ ಇರ್ಬೋದು, ಇಲ್ಲಿ ನಾವು ಸ್ಕ್ವಾಡ್ ಹಾಕೊಂಡ್ಬಿಟ್ಟು ನಮ್ಮ ಇಲಾಖೆ ವತಿಯಿಂದ ವಿಶೇಷವಾದ ತಂಡ ರಚಿಸಿ ಈ ಒಂದು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇದಿಷ್ಟೇನು ಸಾರಿಗೆ ಇಲಾಖೆ ಅಧಿಕಾರಿಗಳ ಮಾತು. ಈಗಾಗಲೇ ಏನು ಬೆಳಗ್ಗೆಯಿಂದಲೂ ಸಹ ಒಂದು 80ರಿಂದ 100 ಜನ ಸಿಬ್ಬಂದಿಯನ್ನು ಹಾಕ್ಕೊಂಡು ಒಂದು ಕಾರ್ಯಾಚರಣೆ ಮಾಡ್ತೀವಿ. ಈ ಕಾರ್ಯಾಚರಣೆ ಒಂದು 20ಕ್ಕೂ ಅಧಿಕ ಬಸ್ಗಳು ಸೀಸ್ ಮಾಡಲಾಗಿದೆ. ಜೊತೆಗೆ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಸಹ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ದೇವನಹಳ್ಳಿ.